ಬನ್ನಿ ಫ್ರೆಂಡ್ಸ್, ನಾವು ಈ ದಿನ ಚಾಲುಕ್ಯರ ರಾಜಧಾನಿಗೆ ಇರ್ತಕ್ಕಂಥ ಬಾದಾಮಿಗೆ ಬಂದಿದ್ದೇವೆ. ನಾವು ಹೀಗೆ ಬಾದಾಮಿಯ ಗುಹೆಗಳನ್ನು ಇವಾಗ ನೋಡಲಿಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನಮಗೆ ಒಳಗಡೆ ಹೋಗಲಿಕ್ಕೆ ಒಂದು 25 ರೂಪಾಯಿ ಟಿಕೆಟನ್ನು ತೆಗೆದುಕೊಂಡಿದ್ದೀವಿ. ನೋಡಿ, ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಇದು ಒಂದೇ ಬಂಡೆಯಲ್ಲಿ ಕೆತ್ತಿ ಮಾಡಿರ್ತಕ್ಕಂಥದ್ದು ಈ ಒಂದು ಗುಹೆಯನ್ನು. ನಾವು ಮೇಲೆ ಗುಹೆ ಒಳಗೆ ಹೋಗುವಾಗ ಒಂದೊಂದು ಮೆಟ್ಟಿಲನ್ನು ಏರ್ತಾ ಒಳಗಡೆ ಹೋಗಬೇಕು. ಇಲ್ಲಿ ಪ್ರಾರಂಭದಲ್ಲಿ ಈ ರೀತಿಯಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಇದು ಈಗ ನಾವು ಒಳಗಡೆ ಹೋಗೋಣ. ಕೇವ್ನಲ್ಲಿ ಒಂದನೇ ಗುಹೆಯಲ್ಲಿ ಏನಿದೆ ಎಂದು ನೋಡೋಣ. ನೋಡಿ, ಇನ್ನರ್ಧ ಕೈಯಿಂದ ಈ ಕಡೆ ಮುಖ ಭಾಗವನ್ನು ಮುಚ್ಚಿದಾಗ ಇಲ್ಲಿ ಆನೆ ಕಾಣ್ತಾ ಇದೆ. ನೋಡಿ, ಆನೆ ಸೊಂಡಿಲು, ಇದು ಆನೆ, ಇದು ಈ ಕಡೆಯದು ಗೋವು. ನಾವು ಮೇಲೆ ಬಂದಾಗ ಈ ಕಡೆ ನಮ್ಮ ಕೈಯ ಎಡಭಾಗದಲ್ಲಿ ಈ ಕಡೆ ಹರಿಹರನ ಒಂದು ಕೆತ್ತನೆಯನ್ನು ಕಾಣ್ಬೋದು. ಹಾಗೆ ನಾವು ಈಗ ಬಲಭಾಗದಲ್ಲಿ ನೋಡುವ, ಇದು ನಟರಾಜನ ಮೂರ್ತಿ. ಇಲ್ಲಿ ನೋಡಿ, ಈ ಕಡೆ ಮತ್ತು ನಂತರ ಹಾಗೆ ಮುಂದೆ ಹೋಗುವ. ಇಲ್ಲಿ ನೋಡಿ, ಇಲ್ಲಿ ಬೃಹ ಅಂತಂದು ಹೇಳಿ ಒಬ್ಬ ಮಹರ್ಷಿ ತಪಸ್ಸು ಮಾಡ್ತಾ ಇದ್ದಾನೆ. ಇವನಿಗೆ ಪಾರ್ವತಿಯು ಒಂದು ಶಾಪ ಕೊಟ್ಟಿರ್ತಾಳೆ. ಇವನನ್ನು ಪರೀಕ್ಷೆ ಮಾಡಲು ಪಾರ್ವತಿ ಮತ್ತು ಪರಮೇಶ್ವರರು ಅರ್ಧನಾರೀಶ್ವರನ ಅವತಾರವನ್ನು ತಾಳಿ ಬಂದು ಪರೀಕ್ಷೆ ಮಾಡ್ತಾರೆ ಇವನಿಗೆ. ಇಲ್ಲಿ ನೋಡಿ, ಮೇಲ್ಭಾಗದ ಕೆತ್ತನೆ ಈ ಒಂದು ಗುಹೆಯಲ್ಲಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಶೇಷನಿಗೆ 2 ಕೈಗಳು ಇಲ್ಲ. ಇಲ್ಲಿ ನೋಡಿ, ಇವಾಗ ನಾವು ಒಳಗಡೆ ಹೋಗೋಣ. ಇಲ್ಲಿ ನಂದಿ ವಿಗ್ರಹವಿದೆ. ಈ ಒಂದು ವಿಗ್ರಹದ ಮುಖಭಾಗ ಕಟ್ಟಾಗಿದೆ. ಮತ್ತು ಮೇಲ್ಭಾಗದಲ್ಲಿ ನೋಡಿ, ನಂದಿ ವಿಗ್ರಹದ ಮೇಲ್ಭಾಗ. ಇಲ್ಲಿ ಒಂದನೇ ಗುಹೆಯಲ್ಲಿ ಒಳಗಡೆ ಇಲ್ಲಿ ಈಶ್ವರನ ಮೂರ್ತಿ ಇದೆ.